ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಹೋಗ್ತಾ ಇರುವಂತದ್ದು ಫುಕುಶಿಮಾದಲ್ಲಿರುವಂತಹ ಒನ್ ಆಫ್ ದ ಫೇಮಸ್ ಅಕ್ವೇರಿಯಂಗೆ. ಬೆಳಗಿನ ಉಪಹಾರವನ್ನು ನಾವು ಫ್ಯಾಮಿಲಿ ಮಾರ್ಟ್ ಅಲ್ಲಿ ಮುಗಿಸ್ಕೊಂಡೆವು. ನಾನು ಒಂದು ಫ್ರೂಟ್ ಸ್ಯಾಂಡ್ವಿಚ್ ಅಂದ್ರೆ ಮಿಕ್ಸೆಡ್ ಫ್ರೂಟ್ ಸ್ಯಾಂಡ್ವಿಚ್ ಅನ್ನು ತಿಂದೆ. ಆಮೇಲೆ ಇಲ್ಲಿಂದ ಅಂದ್ರೆ ಕೊರಿಯಾಮದಿಂದ ಫುಕುಶಿಮಗೆ ಟ್ರೈನ್ ಅಲ್ಲಿ ಹೋಗ್ಬೇಕು. ಸೊ ನಾವು ಟ್ರೈನ್ ಹತ್ತಿದ್ದೇವೆ. ನಾರ್ಮಲ್ ಆಗಿ ಅಂದ್ರೆ ಟ್ರೈನ್ ಟ್ರ್ಯಾಕ್ ಅಲ್ಲಿ ಹೋಗ್ತದಲ್ವಾ, ಇಲ್ಲಿ ಒಂದ್ ಕಡೆ ಈ ರೋಡ್ ಅಲ್ಲಿ ಟ್ರ್ಯಾಕ್ ಮಾಡಿದ್ದಾರೆ. ಅಂದ್ರೆ ನಾವೆಲ್ಲ ಸ್ಟೇಷನ್ ಇಂದ ಹತ್ತಿದ್ದೇವೆ. ಇಲ್ಲಿ ರೋಡ್ ಅಲ್ಲಿ ಹತ್ತುವವರು ಸಪರೇಟ್ ಆಗಿ, ಇಲ್ಲಿ ನೋಡಿ ರೋಡ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಸಪರೇಟ್ ಆಗಿ ಹತ್ತುವವರು ಇಲ್ಲಿ ಒಂದು ಲಾಸ್ಟ್ ಅಲ್ಲಿ ಒಂದು ರೆಡ್ ಬಾಕ್ಸ್ ಇಟ್ಟಿದಾರಲ್ಲ, ಅದರಲ್ಲಿ ಟಿಕೆಟ್ ತಕೊಳ್ಬೇಕಾಗ್ತದೆ. ಇನ್ನೊಂದ್ ಸಂಶಯ ಏನಂತ ಹೇಳಿದ್ರೆ, ಜಪಾನ್ ಅಲ್ಲಿ ಈ ತರ ಗದ್ದೆ, ಕಾಡು, ಮರಗಳು, ಫಾರೆಸ್ಟ್ ಇದೆಲ್ಲ ಇದೆಯಾ ಅಂತ ನಂಗೆ ಸಹ ಮೊದ್ಲು ಜಪಾನ್ಗೆ ಬರುವುದಕ್ಕಿಂತ ಮೊದ್ಲು ಇದೇ ಸಂಶಯ ಇತ್ತು. ಅಂದ್ರೆ ನಾನ್ ಅನ್ಕೊಂಡಿದ್ದೆ ಇದು ಬರೀ ಕಟ್ಟಡಗಳು ಮಾತ್ರ ಆಗಿರ್ಬಹುದು ಅಂತ ಹೇಳಿ. ಇಲ್ಲಿ ಬಂದ್ಮೇಲೆ ನಂಗೆ ಗೊತ್ತಾಗಿದ್ದು ಇಷ್ಟೆಲ್ಲ ಕೃಷಿ ಮಾಡ್ತಾರೆ ಅಂತ. ಅಂದ್ರೆ ಭತ್ತದ ಕೃಷಿ ತುಂಬಾನೇ ಮಾಡ್ತಾರೆ ಇಲ್ಲಿ. ನೋಡಿ ಎಷ್ಟು ಹಸಿರಾಗಿ ಕಾಣಿಸ್ತಾ ಇದೆ ಅಲ್ವಾ. ಈಗ ನಾವು ಫುಕುಶಿಮಾಗೆ ಬಂದು ತಲುಪಿದ್ದೇವೆ. ಫುಕುಶಿಮಾ ಅಂದ ತಕ್ಷಣ ಎಲ್ಲರ ಮನಸ್ಸಿಗೆ ನೆನಪಿಗೆ ಬರುವುದು ಅವತ್ತು 2011ರಲ್ಲಿ ಏನು ನಡೀತಲ್ಲ, ಭೂಕಂಪ, ಸುನಾಮಿ, ಆಮೇಲೆ ನ್ಯೂಕ್ಲಿಯರ್ ಡಿಸಾಸ್ಟರ್. ಅದರಿಂದ ತುಂಬಾನೇ ನಾಶ ನಷ್ಟಗಳು ಸಂಭವಿಸಿದೆ. ಇನ್ನು ಆಚೆ ಸೈಡ್ ಕಾಣ್ತಾ ಇದೆಯಲ್ಲ, ಅದು ಪೆಸಿಫಿಕ್ ಸಾಗರದ ಒಂದು ಭಾಗ. ಅದು ಕ್ಲಿಯರ್ ಆಗಿ ಆಮೇಲೆ ತೋರಿಸ್ತೇನೆ. ಈಗ ನಾವು ಫುಕುಶಿಮಾ ಅಕ್ವೇರಿಯಂಗೆ ತಲುಪಿದ್ದೇವೆ. ನಮಗೆ ಇಲ್ಲಿ ಸ್ಪೆಷಲ್ ಆಗಿ ಕಂಡದ್ದೇನಂತ ಹೇಳಿದ್ರೆ ಜಲಚರಗಳು. ಆಮೇಲೆ ಫಸ್ಟ್ ಫಸ್ಟ್ ಇವರು ಬೇರೆನೆಲ್ಲ ನಮ್ಮ ಊರಲ್ಲಿ ಸಾಧಾರಣ ನಮಗೆ ಕಾಣಿಸುವಂತಹ ಜೀವಿಗಳನ್ನು ಇಟ್ಟಿದ್ರು. ಅಂದ್ರೆ ಕಪ್ಪೆ, ಓತಿಕೆ ಆತ, ಜಿರಳೆ ಅದೆಲ್ಲ. ಅದನ್ನೆಲ್ಲ ಇಲ್ಲಿ ಜಪಾನೀಸ್ನವರು ವಿಶೇಷವಾಗಿ ನೋಡ್ತಾ ಇದ್ರು. ಈ ಸೈಡ್ ಅಷ್ಟೇ ಓತಿಕೆ ಆತ, ಹಾವು, ಆಮೇಲೆ ಕೋಳಿ, ಗೂಬೆ ಅದೆಲ್ಲ ಇದೆ. ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿದೆ, ಯಾರು ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ ವಿಡಿಯೋ. ಅಕ್ವೇರಿಯಂನ ಒಂದ್ ಸೈಡ್ ಇದು ಕೃಷಿ ಮಾಡಿದ್ದಾರೆ, ಬದನೆ, ಆಮೇಲೆ ಮೆಣಸಿನಕಾಯಿ ಅದನ್ನೆಲ್ಲ ಬೆಳೆಸಿದ್ದಾರೆ. ಇಲ್ಲೊಂದ್ ಕಡೆ ನೋಡಿ ನಾಯಿಯನ್ನು ಸಹ ಇಲ್ಲಿ ಗೂಡಲ್ಲಿ ಹಾಕಿಟ್ಟಿದ್ದಾರೆ. ಇನ್ನು ಬರುವಂತಹ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಫಿಶ್ ಇದು ಫುಲ್ ಫಿಶ್ ಇದೆ. ಪ್ರತಿಯೊಂದು ಫಿಶ್ ನ ಸೈಡ್ ಅಲ್ಲಿ ಫಿಶ್ ನ ಹೆಸರು ಆಮೇಲೆ ಇನ್ಫಾರ್ಮೇಶನ್ಸ್ ಅನ್ನ ಎಲ್ಲ ಬರ್ದಿದ್ದಾರೆ. ನಾನೇನು ಎಕ್ಸ್ಪ್ಲೈನ್ ಮಾಡುವುದಿಲ್ಲ.
ಇಲ್ಲಿ ಸ್ವಲ್ಪ ಜನ ಆಶ್ಚರ್ಯದಿಂದ ನೀರ್ನಾಯಿಯನ್ನು ನೋಡ್ತಾ ಇದ್ದಾರೆ. ಇಲ್ಲೊಂದ್ ಕಡೆ ದೊಡ್ಡ ಮೀನಿನ ಅಸ್ಥಿಪಂಜರವನ್ನು ಇಟ್ಟಿದ್ದಾರೆ. ಇದು ಒರಿಜಿನಲ್ ಏನು ಅಂತ ಗೊತ್ತಿಲ್ಲ. ಇಲ್ಲೊಂದ್ ಕಡೆ ಎಕ್ಸಿಬಿಷನ್ ತರ ಮಾಡಿದ್ದಾರೆ. ಆಮೇಲೆ ಇದೇನು ಅಂತ ಗೊತ್ತಾಯ್ತಾ? ಸ್ನೇಕ್ ನಿಂದ ಮಾಡಿದಂತಹ ಆಲ್ಕೋಹಾಲ್. ಜಪಾನ್ ನಲ್ಲಿ ಇದನ್ನು ಹಬೂಷು ಅಂತ ಕರೀತಾರೆ. ಇಲ್ಲಿ ಇದು ಫೇಮಸ್. ಅಂದ್ರೆ ಹಬು ಎನ್ನುವ ಹಾವಿನಿಂದ ಇದನ್ನು ಮಾಡ್ತಾರೆ. ತುಂಬಾ ವರ್ಷಗಳ ಕಾಲ ಹಬುವನ್ನು ಗುಪ್ಪಿಯೊಳಗೆ ಹಾಕಿ ಅದರಿಂದ ಆಲ್ಕೋಹಾಲ್ ಮಾಡ್ತಾರೆ. ಇಲ್ಲೊಂದ್ ಕಡೆ ನಾವೇನು ಅಲ್ಲಿ ನೋಡ್ತಾ ಇದ್ದೇವಲ್ಲ ಲೈವ್ ಆಗಿ, ಅದನ್ನ ಇಲ್ಲಿ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಈ ಕಡೆ ಬಂದ್ರೆ, ನಾನು ಆಗ ಹೇಳಿದ್ನಲ್ಲ ಪೆಸಿಫಿಕ್ ಸಾಗರದ ಒಂದು ಭಾಗವಾಗ್ತದೆ ಅಂತ ಹೇಳಿ, ಅದು ಇದು. ಅಂದ್ರೆ ಜಪಾನ್ ಅಂತ ಹೇಳುವುದೇ ಒಂದು, ಜಪಾನ್ ದೇಶವೇ ಒಂದು ದ್ವೀಪ. ಅದರಲ್ಲೇ ಸಹ ಈ ಭಾಗ ಅಂತ ಹೇಳಿದ್ದು ಇದೊಂದು ಚಿಕ್ಕ ದ್ವೀಪವಾಗಿ ಬರ್ತದೆ. ಸೊ ಅವತ್ತೇನು ಸುನಾಮಿ ಏನೋ ಆಗಿತ್ತಲ್ಲ, ಅದು ಈ ಕಡೆ ಸಾಗರ ಬರ್ತದೆ, ಅಂದ್ರೆ ಪೆಸಿಫಿಕ್ ಸಾಗರ ಬರ್ತದೆ. ಸೊ ಆದ್ದರಿಂದ ಅದರ ಒಂದು ಪರಿಣಾಮ ಅಂತಲೇ ಹೇಳ್ಬಹುದು ಅದನ್ನು. ಇನ್ನು ಇಲ್ಲೊಂದ್ ಕಡೆ ಮೀನನ್ನು, ಫ್ರೆಶ್ ಮೀನನ್ನು ತೊಳ್ದು ಕ್ಲೀನ್ ಮಾಡಿ ಫ್ರೈ ಮಾಡಿ ಕೊಡ್ತಾರೆ. ನಮಗೆ ಫಸ್ಟ್ ಏನು ಅಂತ ಅರ್ಥ ಆಗ್ಲಿಲ್ಲ ಇದು. ಆಮೇಲೆ ಗೊತ್ತಾಯ್ತು ನಮಗೆ ಏನಂತ ಹೇಳಿದ್ರೆ,
ನಮಗೆ ಇಲ್ಲಿ ಮೀನು ಹಿಡಿಬಹುದು, ಅಂದ್ರೆ ದುಡ್ಡು ಕೊಟ್ಟು ಮೀನು ಹಿಡಿಬಹುದು. ಇಲ್ಲಿ ನೋಡಿ ಮಕ್ಕಳೆಲ್ಲ ಹಿಡಿತಾ ಇದ್ದಾರೆ. ಇಲ್ಲಿ ಅವ್ರದ್ದು ಒಂದು ಒಳ್ಳೆ ಒಂದು ಹಾಬಿ ಅಂತ ಹೇಳಿದ್ರೆ ಇದು ಫಿಶಿಂಗ್, ಮಕ್ಕಳಲ್ಲೇ ಮಾಡಿಸುವುದು. ಅವರೆಲ್ಲ ಹಿಡಿತಾರೆ ನೋಡಿ, ಈ ಮಗು ಹಿಡಿತಿಲ್ಲಿ ಬಂಗುಡೆ ಮೀನು ಅಂತ ಕಾಣ್ತದೆ ಅದು. ಅದನ್ನ ಆಮೇಲೆ ಅಲ್ಲಿ ಕೊಟ್ಟು ಫ್ರೈ ಮಾಡಿ ಅವರು ಕೊಡ್ತಾರೆ, ಕ್ಲೀನ್ ಮಾಡಿ ಫ್ರೈ ಮಾಡಿ ಕೊಡ್ತಾರೆ. ಇನ್ನು ಇಲ್ಲಿ ಸ್ವಲ್ಪ ಮಂದಿ ಆಟ ಆಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ನಾವು ಹೋದದ್ದು ಗೋಲ್ಡನ್ ಫಿಶ್ ನೋಡ್ಲಿಕ್ಕೆ, ಅದು ಸಪರೇಟ್ ಏರಿಯಾದಲ್ಲಿದೆ. ಇವಾಗ ನಮಗೆ ಎಲ್ಲಾ ಫಿಶ್ ಅನ್ನು ನೋಡಿ ಆಯ್ತು, ಮನಸ್ಸಿಗೆ ತುಂಬಾ ಖುಷಿ ಆಯ್ತು. ಇನ್ನು ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ. ಮಧ್ಯಾಹ್ನದ ಹೊತ್ತು ಹಸಿವು ಕೂಡ ಆಗ್ತಾ ಇದೆ. ಸಾಧ್ಯವಾದ್ರೆ ಇನ್ನೊಮ್ಮೆ ಫುಕುಶಿಮಾಗೆ ಬರೋಣ. ಮಧ್ಯಾಹ್ನದ ಊಟ ಮುಗಿಸಿ ಫುಕುಶಿಮಾಗೆ ಬಾಯ್ ಬಾಯ್ ಹೇಳುತ್ತಾ ಅಲ್ಲಿಂದ ಹೊರಟೆವು. ಇನ್ನು ಮುಂದಿನ ಯಾತ್ರೆ ಕೊರಿಯಾಮಗೆ. Thoughts of you in my mind. I wonder all the time, when will I see you again? I wanna run away to you. I wanna run away. ಕೊರಿಯಾಮದಿಂದ ಉತ್ಸುನೋಮಿಯಾಗೆ ಮತ್ತದೇ ಬುಲೆಟ್ ಟ್ರೈನ್ ಯಾತ್ರೆ. ಅಂತೂ ಇಂತೂ ನಾವು ಉತ್ಸುನೋಮಿಯಾಗೆ ತಲುಪಿದೆವು. ಇವತ್ತಿನ ಈ ವಿಡಿಯೋ ಹೇಗಿತ್ತು, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತೆ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದ ಮೂಲಕ ಸಿಗೋಣ. ಬಾಯ್.